ಅಂತ ನೀವು ಕರಿತಿರೋದು ಬಜೆಟ್ ಆಗಬೇಕು. ಯುಗಾದಿವರೆಗೂ ಬದಲಾವಣೆ ಆಗೋದು ಕಷ್ಟ. ಈಗ ಸಾಕಷ್ಟು ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ಇದು ಜಾಗತಿಕ ಸಮಸ್ಯೆ. ಈ ಹಿಂದೆ ಹೇಳಿದ್ದಾನೆಲ್ಲ, ಒಂದು ದೇಶಗಳು ನಾಶ ಆಗ್ತವೆ, ಮಳೆ ಬೆಂಕಿ ಸುರಿಯುತ್ತ ಪಂಚಭೂತಗಳಿದ್ದರೂ ಕಷ್ಟ ಇದೆ ಅಂತ ಹೇಳಿದ್ದಾನೆ. ಇನ್ನೂ ಜಾಸ್ತಿ ಮಳೆ ಆಗೋ ಲಕ್ಷಣ ಇದೆ. ಆಮೇಲೆ ವೈಪರೀಕ ಹವಾಮಾನ ವ್ಯತ್ಯಾಸದಲ್ಲಿ ಜನಗಳು ಸಾಯೋ ಲಕ್ಷಣ ಇದೆ ಅದರಲ್ಲಿ. ಮತ್ತು ಯುಗಾದಿ ನಂತರ ವಿಸ್ತಾರ ಹೇಳ್ಬೋದು. ಇನ್ನೂ ಸಾವು ನೋವುಗಳು ದುಃಖಗಳಿದ್ದಾವೆ. ಪ್ರಾಕೃತಿಕ ದೋಷ, ನೀರಿನಿಂದ ಮತ್ತು ಆಘಾತಗಳು ಜಾಸ್ತಿ, ಆಕಸ್ಮಿಕ ತೊಂದರೆ, ಮನುಷ್ಯನೇ ಆಪತ್ತು ಮಾಡಿಕೊಳ್ತಾ ಇದ್ದಾನೆ. ಆ ಥರ ಒಂದು ತೊಂದರೆಗಳಿದ್ದಾವೆ. ಈ ಕೋಟೆ ಮಿಲಿಯನ್ ಗಟ್ಟಲೆ ಸಾವಾಯಿತು ಮೊನ್ನೆ ಜಗತ್ತಿನಾದ್ಯಂತ. ಫ್ಲಡ್ಡಿಂದ ಆಯಿತು, ನೀರಿನಿಂದ ಆಯಿತು, ಬೆಂಕಿಗಳಿಂದ ಆಯಿತು. ಆ ಎಲ್ಲ ಆತ್ಮಗಳು ಸರಿಯಾಗಿ ಸಂಸ್ಕಾರ ಆಗಿಲ್ಲ, ಆತ್ಮಗಳು ಸಂಚರಿಸ್ತಾ ಇದ್ದಾವೆ. ಹೀಗಾಗಿ ಜಗತ್ತಿನಾದ್ಯಂತ ಸಂಚಲನದಿಂದ ಅಂಥ ಆತ್ಮಗಳಿಂದಲೂ ಮನುಕುಲಕ್ಕೆ ಅಪಾಯ ಇದೆ. ಏಕಾಂಗಿ ಹೋಗುವುದು, ಮಾನಸಿಕ ಸ್ಥೈರ್ಯ ಕಳ್ಕೊಳ್ತಕ್ಕಂಥದ್ದು, ಇದ್ದಕ್ಕಿದ್ದಂಗೆ ಬೀಳ್ತಕ್ಕಂಥದ್ದು, ಆಮೇಲೆ ಹುಚ್ಚುತನ ತೋರಿಸ್ತಕ್ಕಂಥದ್ದು, ಇದಕ್ಕೆ ಶರೀರ ಅಂಗಾಂಗಗಳು ವ್ಯತ್ಯಾಸ ಆಗ್ತಕ್ಕಂಥದ್ದು ಅದು ಇದೆ. ಇಲ್ಲ ಹಿಂದೆ ಹೇಳಿದ್ದೆ, 2 ವರ್ಷದಲ್ಲಿ ಕಾಣುತ್ತೆ. ಹಾಲು ಮತದವರ ಕೈಗೆ ಸಮಾಜ ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ. ಯಾಕೆಂದರೆ ಅಕ್ಕಬುಕ್ಕರು ಆಲಮತ ಸಮಾಜದ ಪ್ರಮುಖಲ್ಲೊಬ್ಬರು. ವಿಜಯನ ಸಾಮ್ರಾಜ್ಯವನ್ನು ಕಟ್ಟಿದರು ಅಕ್ಕಬುಕ್ಕರು. ಆನಂತರ ಛತ್ರಪತಿ ಶಿವಾಜಿ, ಆತ ಆಲಮತ ಸಮಾಜದವನು. ಆಮೇಲೆ ಕಾಶಿ ವಿಶ್ವನಾಥ ದೇವರಿರ್ತಕ್ಕಂಥ ರಾಣಿ ಆಲಮತ ಸಮಾಜದವರು, ಅಹಲ್ಯಾಬಾಯಿ. ಹಾಗಾಗಿ ಆ ಒಂದು ಸಮಾಜ ಪ್ರಾಚೀನವಾದ ಸಮಾಜ, ಅದು ಒಂಥರ ದೈವಗೊಳ್ಳತಕ್ಕಂಥ ಸಮಾಜ. ಆ ಸಮಾಜದಲ್ಲಿ ಮೊಟ್ಟ ಮೊದಲನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾಜ ಪರವಾಗಿ. ಹಾಗಾಗಿ ಆ ಸಮಾಜ ಅಧಿಕಾರ ಸಿಕ್ಕಿದೆ, ಇಳಿಸೋದು ಕಷ್ಟ. ಅವರಾಗೆ ಬಿಟ್ಟುಕೊಟ್ರೆ ಆಗೋದು, ಅವರು ಬಿಟ್ಟು ಕೊಡಲ್ಲ, ಇಳಿಯೋದು ಇಲ್ಲ. 5 ವರ್ಷ ಯುಗಾದಿ ಕಳೆದ ಮೇಲೆ ಹೇಳ್ತೀನಿ ಅದನ್ನು. 25 ಅಂತಲ್ಲ, ರಾಜರ ಕಾಲದಿಂದಲ್ಲ, ಪಾಳೆಗಾರರ ಕಾಲದಿಂದಲೂ ಎಲ್ಲರ ಕಾಲದಲ್ಲಿ ಇರೋದೇ ಕಳ್ಳ ಕಾಕರ ಕಾಟ ಮೊದಲಿಂದ ಇರೋದೆ. ಅದು ಇತ್ತೀಚೆಗೆ ಜನಸಂಖ್ಯೆ ಹೆಚ್ಚಾದಂತೆ ಈ ಕ್ರೈಮ್ಗಳು ಇವೆಲ್ಲ ಜನ ನೋಡಿ ಸುಲಭವಾದ ಜೀವನ ದುಡ್ಡಬೇಕು, ಸುಲಭವಾಗಿ ಬದುಕಬೇಕು ಅನ್ನೋ ಒಂದು ಆಘಾತಕ್ಕೊಳಗಾಗಿ ಆಪತ್ತನ್ನು ತಗೊಳ್ತಾ ಇದ್ದಾರೆ, ಆಪತ್ತು ಆಗ್ತಾಯಿದೆ. ಪೊಲೀಸು ಭಾಳ ಹೆಚ್ಚಾಗಿದೆ ಕರ್ನಾಟಕದಲ್ಲಿ. ಅದರಿಂದ ಅಂಥ ಆಘಾತಗಳಾದರೂ ಅದಕ್ಕೆ ತಕ್ಷಣ ಪರಿಹಾರಗಳು ಸಿಗ್ತಾ ಇದ್ದಾರೆ. ಇದು 2000 ಕರ್ನಾಟಕಕ್ಕೆ ಒಳ್ಳೆಯದಿದೆ, ಮಳೆ ಬೆಳೆ ಚೆನ್ನಾಗಿದೆ. ಆದರೆ ಟೋಟ್ಲಿ ಮುಂದೆ ಭಾಳ ಅಪಾಯ ಇದೆ. 25ಕ್ಕಿಂತ 10 ಪಟ್ಟು ಜಾಸ್ತಿ ಅಪಾಯ ಇದೆ. 26 ಯಾವಾಗಲೂ ಕರ್ನಾಟಕಕ್ಕೇನಿಲ್ಲ, ಜಗತ್ತಿನಾದ್ಯಂತ ಇದೆ. ಕರ್ನಾಟಕ ಸುತ್ತಮುತ್ತ ರಾಜ್ಯಗಳಿಗೆ ಅಪಾಯ ಇಲ್ಲ, ಮಳೆ ಬೆಳೆ ಚೆನ್ನಾಗಿ ಆಗ್ತದೆ, ಜನಜೀವನ ಚೆನ್ನಾಗಿರ್ತಾರೆ, ಆಳ್ವಿಕೆನೂ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಳ್ಳುವಂಥ ಕಷ್ಟ ಏನಿಲ್ಲ. ಸಂಕ್ರಾಂತಿ ಭವಿಷ್ಯ ಅಂದರೆ ನಮ್ಮಲ್ಲಿ ಭವಿಷ್ಯದಲ್ಲಿ ಅನೇಕ ಬದಲಾವಣೆ. ಸೂರ್ಯನ ಮೇಲೆ ಹೇಳುವಂಥದ್ದೊಂದು, ಚಂದ್ರ ಹಿಡ್ಕೊಂಡು ಹೇಳುವಂಥದ್ದೊಂದು. ಚಂದ್ರಮಾನ ಯುಗಾದಿಯಿಂದ ಒಂದು ಹೇಳ್ತೀವಿ, ಉತ್ತರಾಯಣ ಬದಲಾವಣೆ ಸೂರ್ಯನ ಮೇಲೆ ಅಂತ. ಸೂರ್ಯ ಗ್ರಹ ಬದಲಾವಣೆ ಆಗ್ತಕ್ಕಂಥ ಹೆಚ್ಚಿನ ಪರಿಣಾಮ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಮೇಲೆ ಬೀಳುತ್ತೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಅಡಗಿನ ವ್ಯಾಪಾರಗಳನ್ನು ಕರೀತಾ ಇದ್ರಿಂದ ಆ ಥರ. ಆಮೇಲೆ ಕೆಲವು ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಪಾಳ್ಯಗಾರರು ಶ್ರೀಮಂತರು ಬೀಳುತ್ತೆ. ಅದರಿಂದ ಈ ಸಂಕ್ರಾಂತಿ ಅಂತ ಶುಭ ಏನು ಕಾಣ್ತಾ ಇಲ್ಲ. DK ಭಾಳ ಆಯ್ಕೆ ಮಾಡಿ ಭಾಳ ಬೇಕಾದವರ ಪರಿಚಯವರೇ. ಅದಕ್ಕೆ ಈ ಪ್ರಸಂಗ ಹೇಳುವಂಥ ಪ್ರಸಂಗ ಇಲ್ಲ. ಅದ್ರ ಬಗ್ಗೆ ಯಾವ ಯಾವ ಪಕ್ಷ ಯಾವ ಯಾವ ರಾಜಕೀಯ ಅಧಿಕಾರ ಇರ್ತಾರೆ ಅವರ ಮನೋಬಲದ ಮೇಲೆ ಹೋಗ್ತದೆ ಅದೆಲ್ಲ. ಆದರೆ ಇಂದು ರಾಜರ ಕಾಲದಲ್ಲೂ ಕೊಟ್ಟಿದ್ದಾರೆ, ಈಗಲೂ ಕೊಟ್ಟಿದ್ದಾರೆ.
ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಬೇಕು ಅಷ್ಟೇ, ಕೊಡೋದು ಮುಖ್ಯ ಅಲ್ಲ, ಉಪಯೋಗ ಆಗಬೇಕು. ಸಮಾಜ ದೃಷ್ಟಿಯಿಂದ ಕೊಡ್ತಾ ಇದ್ದಾರೆ, ಎಲ್ಲ ಕಡೆಗೂ ಕೊಡ್ತಾ ಇದ್ದಾರೆ, ಕೊಡೋದಕ್ಕೆ ಏನಿಲ್ಲ. ಮಕ್ಕಳಿದ್ರೆ ಕೊನೆ ಮಕ್ಕಳು ಚೆನ್ನಾಗಿ ನೋಡ್ತಾರೆ, ದೊಡ್ಡ ಮಕ್ಕಳು ಯಾಕೆ ದೊಡ್ಡವನು ಬಂತಿರ್ತಾನೆ, ಹಾಗೆ ಸಮಾಜದಲ್ಲಿ ಕಟ್ಟ ಜನಕ್ಕೂ ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿಂದ ನಾವು ಆ ದೃಷ್ಟಿಯಲ್ಲಿ ಭಾವಿಸಬಾರ್ದು. ಆಗೋ ಲಕ್ಷಣ ಇದೆ. ಏನಪ್ಪ ಜಾಗತಿಕ ದೇಶದ ಮಟ್ಟದಲ್ಲಿ ಅಪಾಯ ಆಗೋ ಲಕ್ಷಣ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರೇನು ಮುಂದುವರಿತಾರ ಏನಂತ? ಅವರು 75 ವರ್ಷ ಆಗ್ತಾ ಇದೆ, ಮೊನ್ನೆ ಸೆಪ್ಟೆಂಬರ್ಗೆ ಆಗುತ್ತೆ. ಇದು ಅದಿನಲ್ಲಿ ಹೇಳ್ತೀನಿ ನಾನು, ಆದರೆ ಅಪಾಯ ಇದೆ, ದೇಶಕ್ಕೆ ಅಪಾಯ ಇದೆ, ರಾಷ್ಟ್ರಕ್ಕೆ ಅಪಾಯ ಇದೆ. ಯಾವ ರೀತಿ ಅಂದರೆ ಪುರ ಏನು ಯುದ್ಧ ಸಾವು ನೋವು ಆಗ್ತಕ್ಕ ಲಕ್ಷಣ ಇದೆ. ಒಂದಿಬ್ಬರು ಮಹಾ ವ್ಯಕ್ತಿಗಳು ಸಾಯೋ ಲಕ್ಷಣ ಇದೆ. ಈಗ ಇವರು BJP ಅವರು ಕೇಂದ್ರದಲ್ಲಿ 2045ರಲ್ಲಿ ಹಿಂದೂ ರಾಷ್ಟ್ರ ಮಾಡಿ ತೋರಿಸ್ತೀವಿ ಅಂತ ಪಣ ತೊಟ್ಟಿದ್ದಾರಪ್ಪ. ಅದಕ್ಕೆ ನಾನು ಅಂತಂತೆ ನೀವು ಕರಿತಿರೋದು ಬಡ್ಜೆಟ್ ಆಗಬೇಕು, ಯುಗಾದಿವರೆಗೂ ಬದಲಾವಣೆ ಆಗೋದು ಕಷ್ಟ. ಪುರ ಈಗ ಸಾಕಷ್ಟು ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ಇದು ಜಾಗತಿಕ ಸಮಸ್ಯೆ. ಈ ಹಿಂದೆ ಹೇಳಿದ್ದಾನೆಲ್ಲ, ಒಂದು ದೇಶಗಳು ನಾಶ ಆಗ್ತವೆ, ಮಳೆ ಬೆಂಕಿ ಸುರಿಯುತ್ತ ಪಂಚಭೂತಗಳಿದ್ದಲೂ ಕಷ್ಟ ಇದೆ ಅಂತ ಹೇಳಿದ್ದಾನೆ. ಇನ್ನೂ ಜಾಸ್ತಿ ಮಳೆ ಆಗೋ ಲಕ್ಷಣ ಇದೆ. ಆಮೇಲೆ ವೈಪರೀಕ ಹವಾಮಾನ ವ್ಯತ್ಯಾಸದಲ್ಲಿ ಜನಗಳು ಸಾಯೋ ಲಕ್ಷಣ ಇದೆ ಅದರಲ್ಲಿ. ಮತ್ತು ಯುಗಾದಿ ನಂತರ ವಿಸ್ತಾರ ಹೇಳ್ಬೋದು. ಇನ್ನೂ ಸಾವು ನೋವುಗಳು ದುಃಖಗಳಿದ್ದಾವೆ. ಪ್ರಾಕೃತಿಕ ದೋಷ, ನೀರಿನಿಂದ ಮತ್ತು ಆಘಾತಗಳು ಜಾಸ್ತಿ, ಆಕಸ್ಮಿಕ ತೊಂದರೆ, ಮನುಷ್ಯನೇ ಆಪತ್ತು ಮಾಡಿಕೊಳ್ತಾ ಇದ್ದಾನೆ. ಆ ಥರ ಒಂದು ತೊಂದರೆಗಳಿದ್ದಾವೆ. ಈ ಕೋಟೆ ಮಿಲಿಯನ್ ಗಟ್ಟಲೆ ಸಾವಾಯಿತು ಮೊನ್ನೆ ಜಗತ್ತಿನಾದ್ಯಂತ. ಫ್ಲಡ್ಡಿಂದ ಆಯಿತು, ನೀರಿನಿಂದ ಆಯಿತು, ಬೆಂಕಿಗಳಿಂದ ಆಯಿತು, ಯುದ್ಧದಿಂದ ಆಯಿತು. ಆ ಎಲ್ಲ ಆತ್ಮಗಳು ಸರಿಯಾಗಿ ಸಂಸ್ಕಾರ ಆಗಿಲ್ಲ, ಆತ್ಮಗಳು ಸಂಚರಿಸ್ತಾ ಇದ್ದಾವೆ. ಹೀಗಾಗಿ ಜಗತ್ತಿನಾದ್ಯಂತ ಸಂಚರದಿಂದ ಅಂಥ ಆತ್ಮಗಳಿಂದಲೂ ಮನುಕುಲಕ್ಕೆ ಅಪಾಯ ಇದೆ. ಏಕಾಂಗಿ ಹೋಗುವುದು, ಮಾನಸಿಕ ಸ್ಥೈರ್ಯ ಕಳ್ಕೊಳ್ತಕ್ಕಂಥದ್ದು, ಇದ್ದಕ್ಕಿದ್ದಂಗೆ ಬೀಳ್ತಕ್ಕಂಥದ್ದು, ಆಮೇಲೆ ಹುಚ್ಚುತನ ತೋರಿಸ್ತಕ್ಕಂಥದ್ದು, ಇದಕ್ಕೆ ಶರೀರ ಅಂಗಾಂಗಗಳು ವ್ಯತ್ಯಾಸ ಆಗ್ತಕ್ಕಂಥದ್ದು ಅದು ಇದೆ. ಗುರುಗಳಿಗೆ ಹಿಂದೆ ಹೇಳಿದ್ದೆ, 2 ವರ್ಷದಲ್ಲಿ ಕಾಣುತ್ತೆ. ಹಾಲು ಮತದವರ ಕೈಗೆ ಸಮಾಜ ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ. ಯಾಕೆಂದರೆ ಅಕ್ಕಬುಕ್ಕರು ಆಲಮತ ಸಮಾಜದ ಪ್ರಮುಖರಲ್ಲಿ ಒಬ್ಬರು. ವಿಜಯನ ಸಾಮ್ರಾಜ್ಯವನ್ನು ಕಟ್ಟಿದರು ಅಕ್ಕಬುಕ್ಕರು. ಆನಂತರ ಛತ್ರಪತಿ ಶಿವಾಜಿ, ಆತ ಆಲಮತ ಸಮಾಜದವನು. ಆಮೇಲೆ ಕಾಶಿ ವಿಶ್ವನಾಥ ದೇವರಿರ್ತಕ್ಕಂಥ ರಾಣಿ ಆಲಮತ ಸಮಾಜದವನು, ಅಹಲ್ಯಾಬಾಯಿ. ಹಾಗಾಗಿ ಆ ಒಂದು ಸಮಾಜ ಪ್ರಾಚೀನವಾದ ಸಮಾಜ, ಅದು ಒಂಥರ ದೈವಗೊಳ್ಳತಕ್ಕಂಥ ಸಮಾಜ. ಆ ಸಮಾಜದಲ್ಲಿ ಮೊಟ್ಟ ಮೊದಲನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾಜ ಪರವಾಗಿ. ಹಾಗಾಗಿ ಆ ಸಮಾಜ ಅಧಿಕಾರ ಸಿಕ್ಕಿದೆ, ಇಳಿಸೋದು ಕಷ್ಟ. ಅವರಾಗೆ ಬಿಟ್ಟುಕೊಟ್ರೆ ಆಗೋದು, ಅವರು ಬಿಟ್ಟು ಕೊಡಲ್ಲ, ಇಳಿಯೋದು ಇಲ್ಲ. 5 ವರ್ಷ ಯುಗಾದಿ ಕಳೆದ ಮೇಲೆ ಹೇಳ್ತೀನಿ ಅದನ್ನು. 25 ಅಂತಲ್ಲ, ರಾಜರ ಕಾಲದಿಂದಲ್ಲ, ಪಾಳೆಗಾರರ ಕಾಲದಿಂದಲೂ ಎಲ್ಲರ ಕಾಲದಲ್ಲಿ ಇರೋದೇ ಕಳ್ಳ ಕಾಕರ ಕಾಟ ಮೊದಲಿಂದ ಇರೋದೇ. ಅದು ಇತ್ತೀಚೆಗೆ ಜನಸಂಖ್ಯೆ ಹೆಚ್ಚಾದಂತೆ ಈ ಕ್ರೈಮ್ಗಳು ಇವೆಲ್ಲ ಜನ ನೋಡಿ ಸುಲಭವಾದ ಜೀವನ ದುಡ್ಡಬೇಕು, ಸುಲಭವಾಗಿ ಬದುಕಬೇಕು ಅನ್ನೋ ಒಂದು ಆಘಾತಕ್ಕೊಳಗಾಗಿ ಆಪತ್ತನ್ನು ತಗೊಳ್ತಾ ಇದ್ದಾರೆ, ಆಪತ್ತು ಆಗ್ತಾಯಿದೆ. ಪೊಲೀಸು ಭಾಳ ಹೆಚ್ಚಾಗಿದೆ ಕರ್ನಾಟಕದಲ್ಲಿ. ಅದರಿಂದ ಅಂಥ ಆಘಾತಗಳಾದರೂ ಅದಕ್ಕೆ ತಕ್ಷಣ ಪರಿಹಾರಗಳು ಸಿಗ್ತಾ ಇದ್ದಾರೆ. ಇದು 2000 ಕರ್ನಾಟಕಕ್ಕೆ ಒಳ್ಳೆಯದಿದೆ, ಮಳೆ ಬೆಳೆ ಚೆನ್ನಾಗಿದೆ. ಆದರೆ ಟೋಟ್ಲಿ ಮುಂದೆ ಭಾಳ ಅಪಾಯ ಇದೆ. 25ಕ್ಕಿಂತ 10 ಪಟ್ಟು ಜಾಸ್ತಿ ಅಪಾಯ ಇದೆ. 26 ಯಾವಾಗಲೂ ಕರ್ನಾಟಕ ಏನಿಲ್ಲ, ಜಗತ್ತಿನಾದ್ಯಂತ ಇದೆ. ಕರ್ನಾಟಕ ಸುತ್ತಮುತ್ತ ರಾಜ್ಯಗಳಿಗೆ ಅಪಾಯ ಇಲ್ಲ, ಮಳೆ ಬೆಳೆ ಚೆನ್ನಾಗಿ ಆಗ್ತದೆ, ಜನಜೀವನ ಚೆನ್ನಾಗಿರ್ತಾರೆ, ಆಳ್ವಿಕೆಯೂ ಚೆನ್ನಾಗಿರುತ್ತೆ.
ಅಂತ ಹೇಳ್ಕೊಳ್ಳುವಂಥ ಕಷ್ಟ ಏನಿಲ್ಲ. ಸಂಕ್ರಾಂತಿ ಭವಿಷ್ಯ ಅಂದರೆ ನಮ್ಮಲ್ಲಿ ಭವಿಷ್ಯದಲ್ಲಿ ಅನೇಕ ಬದಲಾವಣೆ, ಸೂರ್ಯನ ಮೇಲೆ ಹೇಳುವಂಥದ್ದೊಂದು, ಚಂದ್ರ ಹಿಡ್ಕೊಂಡು ಹೇಳುವಂಥದ್ದು ಒಂದು. ಚಂದ್ರಮಾನ ಯುಗಾದಿಯಿಂದ ಒಂದು ಹೇಳ್ತೀವಿ, ಉತ್ತರಾಯಣ ಬದಲಾವಣೆ ಸೂರ್ಯನ ಮೇಲೆ ಅಂತ. ಸೂರ್ಯ ಗ್ರಹ ಬದಲಾವಣೆ ಆಗ್ತಕ್ಕಂಥ ಹೆಚ್ಚಿನ ಪರಿಣಾಮ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಮೇಲೆ ಬೀಳುತ್ತೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಅಡಗಿನ ವ್ಯಾಪಾರಗಳನ್ನು ಕರೀತಾ ಇದ್ದರಿಂದ ಆ ಥರ. ಆಮೇಲೆ ಕೆಲವು ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಪಾಳ್ಯಗಾರರು ಶ್ರೀಮಂತರು ಬೀಳುತ್ತೆ. ಅದರಿಂದ ಈ ಸಂಕ್ರಾಂತಿ ಅಂತ ಶುಭ ಏನು ಕಾಣ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಸಿ ಎಂ ಸರ್ ಭಾಳ ಹೈಕಮಾಂಡ್ ಭಾಳ ಬೇಕಾದವರ ಪರಿಚಯವರೇ. ಅದಕ್ಕೆ ಈ ಪ್ರಸಂಗ ಹೇಳುವಂಥ ಪ್ರಸಂಗ ಇಲ್ಲ. ಅದ್ರ ಬಗ್ಗೆ ಯಾವ ಯಾವ ಪಕ್ಷ ಯಾವ ಯಾವ ರಾಜಕೀಯ ಅಧಿಕಾರಿ ಇರ್ತಾರೆ ಅವರ ಮನೋಬಲದ ಮೇಲೆ ಹೋಗ್ತದೆ ಅದೆಲ್ಲ. ಆದ್ದರಿಂದ ರಾಜರ ಕಾಲದಲ್ಲೂ ಕೊಟ್ಟಿದ್ದಾರೆ, ಈಗಲೂ ಕೊಟ್ಟಿದ್ದಾರೆ. ಸರಿಯಾದ ರೀತಿಯಲ್ಲಿ ಉಪಯೋಗ ಆಗೋ ಕಟ್ಟೆ ಕೊಡೋದು ಮುಖ್ಯ ಅಲ್ಲ, ಉಪಯೋಗ ಆಗಬೇಕು. ಸಮಾಜ ದೃಷ್ಟಿಯಿಂದ ಕೊಡ್ತಾ ಇದ್ದಾರೆ, ಎಲ್ಲ ಕಡೆಗೂ ಕೊಡ್ತಾ ಇದ್ದಾರೆ, ಕೊಡೋದಕ್ಕೆ ಏನಿಲ್ಲ. ಮಕ್ಕಳಿದ್ರೆ ಕೊನೆ ಮಕ್ಕಳು ಚೆನ್ನಾಗಿ ನೋಡ್ತಾರೆ, ದೊಡ್ಡ ಮಕ್ಕಳು ಯಾಕೆ ದೊಡ್ಡವನು ಬಂತಿರ್ತಾನೆ. ಹಾಗೆ ಸಮಾಜದಲ್ಲಿ ಕಟ್ಟ ಜನಕ್ಕೂ ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿಂದ ನಾವು ಆ ದೃಷ್ಟಿಯಲ್ಲಿ ಭಾವಿಸಬಾರ್ದು. ಆಗೋ ಲಕ್ಷಣ ಇದೆ. ಏನಪ್ಪ ಜಾಗತಿಕ ದೇಶದ ಮಟ್ಟದಲ್ಲಿ ಅಪಾಯ ಆಗೋ ಲಕ್ಷಣ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರೇನು ಮುಂದುವರಿತಾರ ಏನಂತ? ಅವರು 75 ವರ್ಷ ಆಗ್ತಾ ಇದೆ, ಮೊನ್ನೆ ಸೆಪ್ಟೆಂಬರ್ಗೆ ಆಗುತ್ತೆ. ಯುಗಾದಿ ಮೇಲೆ ಹೇಳ್ತೀನಿ ನಾನು. ಅದರ ಅಪಾಯ ಇದೆ, ದೇಶಕ್ಕೆ ಅಪಾಯ ಇದೆ, ರಾಷ್ಟ್ರಕ್ಕೆ ಅಪಾಯ ಇದೆ. ಯಾವ ರೀತಿ ಅಂದರೆ ಪುರ ಏನು ಯುದ್ಧ ಸಾವು ನೋವು ಆಗ್ತಕ್ಕ ಲಕ್ಷಣ ಇದೆ. ಒಂದಿಬ್ಬರು ಮಹಾ ವ್ಯಕ್ತಿಗಳು ಸಾಯೋ ಲಕ್ಷಣ ಇದೆ. ಈಗ ಇವರು BJP ಅವರು ಕೇಂದ್ರದಲ್ಲಿ 2045ರಲ್ಲಿ ಹಿಂದೂ ರಾಷ್ಟ್ರ ಮಾಡಿ ತೋರಿಸ್ತೀವಿ ಅಂತ ಪಣ ತೊಟ್ಟಿದ್ದಾರೆ. ಅದಕ್ಕೆ ನಾನು